ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ನಾವು ಇಲ್ಲಿ ನನ್ನ ಮಗನ ಸ್ಕೂಲಿಗೆ ಬಂದಿದ್ವಿ. ಈ ಸ್ಕೂಲ್ ಹೆಸರು ಬಂದ್ಬಿಟ್ಟು ಆಚಾರ್ಯ ಗುರು ಪರಂಪರಾ ಶಾಲೆ, ದಾಸನಪುರ ಹತ್ರ ಇದೆ, ತುಮಕೂರು ರೋಡು. ಸೊ ಇಲ್ಲಿ ಬಂದ್ವಿ, ತುಂಬ ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ, ದರ್ಶನ ಎಲ್ಲ ಆಯಿತು. ಈಗ ಹೊರಗಡೆ ಬಂದ್ವಿ. ಇಲ್ಲಿ ಒಬ್ಬರು ಸ್ಟಾಲ್ ಹಾಕಿದ್ದಾರೆ, ಸನಾತನ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆದೊಂದು ಸ್ಟಾಲ್ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಅವ್ರದ್ದು ಪರಿಚಯ ನೀವು ಮಾಡಿಸ್ಕೊಡ್ತೀನಿ ನಾನು. ಸೊ ಇನ್ನೂ ಹೆಚ್ಚಿನ ಮಾಹಿತಿನ ಅವರಿಂದನೇ ನೀವು ತಿಳ್ಕೊಳ್ಳೋರಂತೆ. ಫ್ರೆಂಡ್ಸ್, ಈಗ ಸರು ನಿಮ್ಮ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ. ಅವ್ರು ಸಣ್ಣದಾಗಿ ಪರಿಚಯ ಮಾಡಿಕೊಡ್ತಾರೆ. ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಉಮಾಪತಿ ಅಂತ. ನಾವು ಸನಾತನ ಸಂಸ್ಥೆಯಲ್ಲಿ 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇದು ಸಾತ್ವಿಕ ವಸ್ತುಗಳು ಈ ದೇವಸ್ಥಾನ ಮುಂದೆ ಇಟ್ಟಿದ್ದೀವಿ. ಇದು ಸನಾತನ ಸಂಸ್ಥೆ ಅಂದರೆ ಗೋವಾದಲ್ಲೇ ಮೈನ್ ಬ್ರಾಂಚ್ ಇದೆ. ಅಲ್ಲಿಂದ ನಾವು ಧಾರ್ಮಿಕ ದೇವಸ್ಥಾನಗಳಲ್ಲಿ ನಾವು ಸಾತ್ವಿಕ ವಸ್ತುಗಳನ್ನ ಸ್ಟಾಲ್ ಇಡ್ತೀವಿ. ಉದ್ದೇಶ ಏನಂತಂದರೆ ಇದು ಸಾತ್ವಿಕ ಉತ್ಪನ್ನಗಳು ಎಲ್ಲರ ಮನೆಯಲ್ಲೂ ಇದನ್ನು ಬಳಸೋದ್ರಿಂದ ಸಾತ್ವಿಕ ಉತ್ಪನ್ನ ಆಗುತ್ತೆ, ಮತ್ತು ಚಂಚಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇದು ಹಚ್ಚೋದ್ರಿಂದ ಮನೆ ವಾಸಿಶುದ್ಧಿ ಮತ್ತು ಮನೆಯಲ್ಲಿ ದೋಷಗಳು ಕಲಹಗಳೆಲ್ಲ ನಿವಾರಣೆ ಆಗುತ್ತೆ. ತುಂಬ ಒಳ್ಳೆಯ ಉತ್ಪನ್ನಗಳಿದ್ದಾವೆ. ಹಾಗಾಗಿ ನಾವು ಪ್ರತಿ ದೇವಸ್ಥಾನಗಳಲ್ಲೂ ಪ್ರತಿ ಧಾರ್ಮಿಕ ಸಂಸ್ಥಾನಗಳು ನಾವು ಸ್ಟಾಲ್ ಇಡ್ತೀವಿ. ಅಂದರೆ ಶುದ್ಧ ವಾತಾವರಣ, ಶುದ್ಧ ಸಮಾಜ ಬರಲಿ ಅಂತ ಗ್ರಂಥಗಳು ಎಲ್ಲನೂ ಇಡ್ತಾ ಇದ್ದೀವಿ. ಮೇಡಮ್ ಅಂದರೆ ಇದು ಸಾತ್ವಿಕ ವಸ್ತುಗಳ ಉತ್ಪನ್ನಗಳು. ಇದರಿಂದ ಬಳಕೆಯಿಂದ ಮನೆಯಲ್ಲಿ ನಮಗೆ ಚೈತನ್ಯ ಸಿಗುತ್ತೆ, ಮತ್ತು ಸಾತ್ವಿಕನೂ ಸಿಗುತ್ತೆ, ಮತ್ತು ಏಕಾಗ್ರತೆ ಸಿಗುತ್ತೆ. ಇದರಿಂದ ಪ್ರಾರ್ಥನೆ ಮಾಡೋದು, ಮತ್ತು ನಾಮಜಪ ಮಾಡೋದು, ಮತ್ತು ದೇವರಿಗೆ ತುಂಬ ಭಕ್ತಿ ಬರೋದು ಅಂತ ಈ ಉತ್ಪನ್ನಗಳನ್ನ ಬಳಸಿದ್ರೆ ತುಂಬ ಉಪಯುಕ್ತ ಆಗ್ತದೆ. ಹಾಗಾಗಿ ಒಳ್ಳೆಯದಿದೆ. ಒಂದೆರಡು ಸಾಮಗ್ರಿಗಳನ್ನ ತೋರಿಸ್ಬೋದಾ? ಹೌದಮ್ಮ, ತೋರಿಸ್ತೀನಿ. ಇದರ ಹೆಸರು ರಾಜಸುಗಂಧ ಅಂತೇಳಿ. ಅಂದರೆ ಇದು ಗೋಮೂತ್ರ ಮತ್ತು ಸಗಣಿ ಭಸ್ಮ ಮತ್ತು ಹೋಮ ಮಾಡಿರುತ್ತೆ, ಬೂದಿಯಿಂದ ಮಾಡಿರ್ತಾರೆ. ಇದು ಮನೆಯಲ್ಲಿ ಹಚ್ಚಿದಾಗ ಮನೆ ವಾಸಿಶುದ್ಧಿ ಆಗುತ್ತೆ, ಮತ್ತು ಮನೆ ಸಾತ್ವಿಕ ಆಗುತ್ತೆ, ಮತ್ತು ನಮ್ಮ ಮನೆಯಲ್ಲಿ ಕುಟುಂಬದವರು ಮನಸ್ಸುಗಳು ದೋಷಗಳು ಏನಿದ್ರೆ, ಕಲಹಗಳು ಏನಿದ್ರು ಕೂಡ ನಿವಾರಣೆ ಆಗುತ್ತೆ. ಅಷ್ಟು ಸಾತ್ವಿಕ ಇದೆ ವಸ್ತುಗಳು. ಮತ್ತು ಬೇರೆ ಇನ್ಯಾವುದು ವಸ್ತುಗಳಿದೆ ನಿಮ್ಮ ಹತ್ರ? ಮತ್ತು ಇದು ಶುದ್ಧ ಕುಂಕುಮ. ಅಂದರೆ ಇದು ಶುದ್ಧ ಕುಂಕುಮ ಆಜ್ಞಾಚಕ್ರದಲ್ಲಿ ಇಡುವಂಥ ಕುಂಕುಮ ತುಂಬ ಸಾತ್ವಿಕ, ಚೈತನ್ಯ ಮತ್ತು ತಾಳ್ಮೆ ಇದೆ. ಮತ್ತು ಇದು ಗೋಮೂತ್ರ ಅಂದರೆ ದೇಶೀಯ ಹಸುಗಳಿಂದ ತಯಾರಾದಂಥ ಗೋಮೂತ್ರ. ಇದರಿಂದ ಸ್ನಾನ ಮಾಡಬೇಕಾದ್ರೆ 2 ತೊಟ್ಟು ಹಾಕೊಂಬತ್ತೆ, ಮತ್ತು 5 ml ದಿನಕ್ಕೆ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ದೇಹ ಶುದ್ಧ ಆಗುತ್ತೆ, ಅಂತ ಸಕಾರಾತ್ಮಕ ದೂರ ಆಗುತ್ತೆ, ಮತ್ತು ಕೀಟಗಳೇನಾದರೂ ನಾಶ ಆಗುತ್ತೆ. ಮತ್ತು ನೆಲ ಒರೆಸ್ಬೋದು. 2 ತೊಟ್ಟು ನೆಲ ಒರೆಸ್ಬೇಕಾದ್ರೆ 2 ತೊಟ್ಟು ಹಾಕಬೇಕಾದ್ರೆ ಮನೆ ವಾಸಿಶುದ್ಧಿ ಆಗುತ್ತೆ. ತುಂಬ ಉಪಯುಕ್ತ, ತುಂಬ ಚೈತನ್ಯ ಉಪಯುಕ್ತವಾದ ವಸ್ತು ಆಗ್ತದೆ. ಮತ್ತು ಇದು ಪಚ್ಚಕರ್ಪೂರಕ ಅಂದರೆ ಇದು ಶಿವನ ಬಣ್ಣ, ಶಿವನ ತತ್ವ ಇದೆ. ಇದನ್ನು ಕರ್ಪೂರದಿಂದ ಮಂಗಳಾರತಿ ಮಾಡಿದಾಗ ಮನೆ ತುಂಬ ವಾಸಿಶುದ್ಧ ಐತೆ, ಚೈತನ್ಯ ಹೆಚ್ಚಾಗುತ್ತೆ. ಮತ್ತು ಈ ಕರ್ಪೂರದಿಂದ ಪುಡಿ ಮಾಡಿ ಸ್ಪ್ರೇ ಮಾಡಿ ಸುವಾಸನೆ ತಗೊಳ್ಳೋದ್ರಿಂದ ಮನಸ್ಸಲ್ಲಿ ಶ್ವಾಸಕೋಶ ಶುದ್ಧ ಆಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ, ಮತ್ತು ಹೆಚ್ಚು ಏಕಾಗ್ರತೆ ಆಗುತ್ತೆ. ಅಷ್ಟು ಒಳ್ಳೆಯದಿದೆ ಕರ್ಪೂರದಿಂದ. ಇದು ಸನಾತನ ಪಂಚಾಂಗ, ಸನಾತನ ಸಂಸ್ಥೆಯಿಂದ ಬಂದಿರೋಂಥ ಪಂಚಾಂಗ. ಇದು ತುಂಬ ಚೈತನ್ಯ, ವಾಸಿಶುದ್ಧಿನ ಆಗುತ್ತೆ. ನಮ್ಮನೆ ಇದು ಓದೋದ್ರಿಂದ, ಈ ಕ್ಯಾಲೆಂಡರ್ ಹಿಂಗೆ ಹಿಡಿದು ಹೋದ್ರಿಂದ ನಮ್ಗೆ ಹೆಚ್ಚು ಚೈತನ್ಯ ಸಿಗುತ್ತೆ. ಇದು ಯಾವ ಪತ್ರಿಕೆಗಳು ಈ ಥರ ಸಿಗೋದಿಲ್ಲ ಅಷ್ಟು. ಯಾಕಂದರೆ ಇದರಲ್ಲಿ ಸಾಧು ಸಂತರ ಆಶೀರ್ವಾದದಿಂದ ಬಂದಿರೋಂಥ ಸನಾತನ ಪಂಚಾಂಗ ತುಂಬ ಒಳ್ಳೆಯದಿದೆ. ಮತ್ತು ನಮ್ಮಲ್ಲಿ ಸೋಪ್ ಸಿಗುತ್ತೆ. ಅಂದರೆ ಇದು 10 ಅಕ್ಕ, ಇದೊಂದು ಇದು 10 ಅಂತೇಳಿ. ನಮಗೆ ದೇವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರಿಗೆ ನಾಮಜಪ ಮಾಡಬೇಕಂದ್ರೆ ಇದನ್ನು ಸುವಾಸನೆ ತಗೊಂಡು ಮಾಡಿದ್ರೆ ನಮ್ಮಲ್ಲಿರೋ ಚಂಚಲತೆ ದೂರವಾಗುತ್ತೆ, ಮತ್ತು ದೇವರಿಗೆ ಏಕಾಗ್ರತೆ ಜಪ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತಪ್ಪ. ಇದು ತುಂಬ ಒಳ್ಳೆಯದಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತುಂಬ ಥರದ ಇಲ್ಲಿ ಪ್ರಾಡಕ್ಟ್ಸ್ ಇದ್ದಾವೆ. ಎಲ್ಲ ತುಂಬಾ ಒಂದು ಆಯುರ್ವೇದಿಕ್ ಇದರಿಂದ ಮಾಡಿರುವಂಥದ್ದು ಇದೆಲ್ಲ. ಅಂದರೆ ಹಸುವಿನ ಸಗಣಿ ಮತ್ತು ಗೋಮೂತ್ರ ಯೂಸ್ ಮಾಡಿರೋದು. ಇದ್ರದ್ದು ವೆಬ್ಸೈಟು ಡೀಟೇಲ್ಸು ನಾನು ನಿಮಗೆ ಡಿಸ್ಪ್ಲೇನಲ್ಲಿ ನಾನು ಹಾಕ್ತೀನಿ, ಯಾರನ್ನ ಸಂಪರ್ಕಿಸ್ಬೋದು ಅವ್ರನ್ನ. ಬೆಳಗ್ಗೆ ಸಾಯಂಕಾಲ ಹಚ್ಚೋದು. ಇಲ್ಲಿ ಕೆಲವೊಂದು ಬುಕ್ಸ್ಗಳು ಕೂಡ ಇದೆ. ಮತ್ತು ಇದು ಗೋಮೂತ್ರ ಹರ್ಕದಿಂದ ಮಾಡಿರುವಂಥದ್ದು ಎಲ್ಲ ಇವ್ರ ಸಂಸ್ಥೆಯಿಂದ ಸಿಗುತ್ತೆ ಇದು ಬುಕ್ಸ್ಗಳು. ಮನೆಯಲ್ಲಿ ವಾಸಿಶುದ್ಧಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಷ್ಟೊಂದು ಐಟಮ್ ಪರ್ಚೇಸ್ ಮಾಡಿಕೊಂಡೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.